ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸ್ ಅಲ್ಲಿ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆಶೆಟ್ಟಿ. ಇವತ್ತು ನೋಡಿ, ಈ ಕೆಸುವಿನ ಎಲೆ, ಹಲಸಿನಕಾಯಿಯ ಬೀಜ ಹಾಗೂ ಸೌತೆಕಾಯಿ ಸಾಂಬಾರ್ ಸೌತೆಕಾಯಿಯನ್ನು ಹಾಕಿ ಒಂದು ರುಚಿಯಾದ ಹುಳಿಯನ್ನು ಮಾಡುವ ಆಟಿಯಲ್ಲಿ ಆಕ್ಚುಲಿ ಇದನ್ನು ಮಾಡಿ ತಿಂತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾರೆ. ಅಂದರೆ ಮಳೆಗಾಲದಲ್ಲಿ ಈ ಕೆಸುವಿನ ಎಲೆಯನ್ನು ಹೇರಳವಾಗಿ ಬೆಳೀತದೆ ನಮ್ಮ ತೋಟದಲ್ಲಿ ಸುತ್ತಮುತ್ತ. ಅದನ್ನು ಆರಿಸುವಾಗಲೂ ಜಾಗ್ರತೆ ಇರಬೇಕು. ಕಪ್ಪು ಕಾಲಿನ ಕೆಸುವಿನ ಎಲೆ ಬಾಯಿ ತುರಿಸೋದಿಲ್ಲ. ಯಾವತ್ತು ನಮ್ಮನೇಲಿ ಮಕ್ಕಳು ಮಾಡುವಾಗ ಕೆಸುವಿನ ಎಲೆಯ ಒಂದು ಪದಾರ್ಥ ಆಗಲಿ ಪತ್ರೊಡೆ ಆಗಲಿ ಮಾಡುವಾಗ ಫಸ್ಟ್ ಕೇಳ್ತಾರೆ, ಅಮ್ಮ ಬಾಯಿ ತುರಿಸ್ತದ ಅಂತ. ಬಾಯಿ ತುರಿಸುವಂತಹ ಎಲೆಗಳನ್ನು ಆರಿಸ್ಕೊಳ್ಬೇಡಿ. ಕಪ್ಪು ಕಾಲಿನ ಅಥವಾ ಬಿಳಿ ಕಾಲಿನ ಸ್ವಲ್ಪ ದಪ್ಪ ಎಲೆ ನೋಡಿ, ಈ ಥರ ಇರುವ ಎಲೆಗಳನ್ನು ಆರಿಸಿಕೊಂಡು ಮಾಡುವಂಥದ್ದು. ಬನ್ನಿ, ಈ ಒಂದು ಸ್ಪೆಷಲ್ ಹುಳಿಯನ್ನು ಗಶಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಸ್ವಲ್ಪ ಎಳತ್ತಾಗಿರುವ ಕೆಸುವಿನ ಎಲೆಯೇ ತಗೊಳ್ಬೇಕು. ಅದರ ನಾರನ್ನು ಹೀಗೆ ತಗೊಳ್ಳುವ. ಯಾಕಂದರೆ ನಾವು ಇದನ್ನು ಫೋಲ್ಡ್ ಮಾಡುವಾಗ ನಾರಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ಹೀಗೆ ನೀಟಾಗಿ ರೋಲ್ ಮಾಡ್ತಾ ಮಾಡ್ತಾ, ಎಕ್ಸ್ಪರ್ಟ್ಸ್ ಎಲ್ಲ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಹೀಗೆ ಮಾಡ್ತಾರೆ. ನನಗೆ ಹಾಗೆ ಆಗೋದಿಲ್ಲ. ನಾನು ಹೀಗೆ ನಿಧಾನವಾಗಿ ಮಾಡ್ಕೊಳ್ತೇನೆ. ಎಕ್ಸ್ಪರ್ಟ್ಸ್ ಅಂದರೆ ಹಿರಿಯರೆಲ್ಲ ಇರ್ತಾರಲ್ಲ, ಅವರಿಗೆ ತುಂಬ ತಿಳಿದಿರ್ತದೆ, ಯಾವಾಗಲೂ ಮಾಡುವವರು. ಇದನ್ನೀಗ ಗಂಟು ಕಟ್ಟಬೇಕು. ಒಂದು ನಾವೇನು ನಾಟ್ ಹಾಕ್ತೇವಲ್ಲ ಅದೇ ರೀತಿ ಸಿಂಪಲ್ಲಾಗಿ. ಎಸ್, ಅಷ್ಟೇ. ಎಲ್ಲವನ್ನು ನಾನು ಹಾಗೆ ಮಾಡ್ಕೊಳ್ತೇನೆ ರೆಡಿ. ನಂತರ ಒಂದು ಬಿಸಿಯಾದ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ಳೋ. 1-2 ಗ್ಲಾಸ್ನಷ್ಟು. ಅರ್ಧ ಸೌತೆ ಕಟ್ ಮಾಡ್ಕೊಂಡು ಹಾಕಿದೆ. ಏನು ಹಲಸಿನಕಾಯಿ ಬೀಜ ಇದೆ ಅದನ್ನು ಹಾಕ್ಕೊಂಡು ಒಂದು ಸೆಕೆ ಬರಲಿ, ಬಿಸಿ ಆಗಲಿ. ಅದು ಬಿಸಿ ಆಗುವಾಗ ಅದಕ್ಕೆ ನಾವೇನು ಕೆಸುವಿನ ಎಲೆಯದೊಂದು ತೇಟ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿದೆ. ಹುಣಸೆ ಹಣ್ಣಿನ ರಸ, ಗಜ್ಜುಗ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ಅರ್ಧದಿಂದ 3/4ರಷ್ಟು ಈರುಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ ನಾನು. ಆಲ್ರೆಡಿ ಒಂದು ಬಿಟ್ಕೊಳ್ತು, ಪರವಾಗಿಲ್ಲ. ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು. ನಾನು ಇದನ್ನು ಇನ್ನೊಂದು ಒಲೆಯ ಮೇಲೆ ಇಟ್ಟು ಈಗ ಮಸಾಲವನ್ನು ಹುರ್ಕೊಳ್ತೇನೆ. 4-5 ಘಾಟಿ ಮೆಣಸು. ಯಾಕಂದರೆ ಕಾಯಿ ಮೆಣಸನ್ನು ಆ್ಯಡ್ ಮಾಡ್ತಾ ಇಲ್ಲ ನಾವು. ಖಾರ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಚೆನ್ನಾಗಿ ಇದು ಕ್ರಿಸ್ಪಿ ಆಗುವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಮಂದ ಉರಿಯಲ್ಲಿ ಹುರ್ಕೊಳ್ಳುವ. ತೆಂಗಿನೆಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ಜೋರಾಗಿ ಮಳೆ ಬರುವಾಗ ಇಂತಹ ಒಂದು ಪದಾರ್ಥ ಇದೆ, ಅದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. 1 ಚಿಟಿಕೆಯಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1-1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದೆಲ್ಲವನ್ನು ಹಾಕ್ಕೊಂಡು ಮಂದ ಉರಿಯಲ್ಲೇ ಹುರ್ಕೊಳ್ಳುವ. ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತೇನೆ ನಾನು. ಘಮ್ ಅನ್ನುವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಹಿರಿಯರೆಲ್ಲ ಇದನ್ನು ಮಾಡಿ ತಿಂತಾಯಿದ್ರು. ಸೊ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಒಂದು ರೆಸಿಪಿಯನ್ನು ಟ್ರಾನ್ಸ್ಫರ್ ಮಾಡುವ ನಾವು ಸಹ. ಅವರಿಗೂ ಗೊತ್ತಿರಲಿ ಇಂತಹ ಅಡುಗೆ ಏನು ಅಂತ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಬೌಲ್ನಷ್ಟು ತೆಂಗಿನ ತುರಿ, 1/4 ಈರುಳ್ಳಿಯನ್ನು ಹಾಕ್ಕೊಂಡು, ದೊಡ್ಡ ಈರುಳ್ಳಿ ಇತ್ತು, ಸೊ 1/4 ಭಾಗದಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಇಲ್ಲಿ ಏನು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸುಮಾರು 15 ನಿಮಿಷ ಬೇಯಿಸ್ಕೊಂಡಿದ್ದೇನೆ ನಾನು. ರುಬ್ಬಿದಂತಹ ಮಿಶ್ರಣವನ್ನು, ಮಸಾಲೆಯನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಸಹ ಹಾಕ್ಕೊಳ್ಳುವ. ಅನ್ನದ ಜೊತೆ ಇದು ಬಾಯ್ಲ್ಡ್ ರೈಸ್ ಆಗಿರಲಿ, ವೈಟ್ ರೈಸ್ ಆಗಿರಲಿ, ಅಥವಾ ಇಡ್ಲಿ, ದೋಸೆ, ಉಪ್ಪು ದೋಸೆ ಯಾವುದರ ಜೊತೆಗೂ ತಿನ್ಬೋದು. ಈ ಟೈಮಲ್ಲಿ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ. ಬೆಲ್ಲ ಆಪ್ಷನಲ್, 1 ಟೇಬಲ್ ಚಮಚ ಬೆಲ್ಲವನ್ನು ಸಹ ಹಾಕ್ಕೊಳ್ಬಹುದು, ಸಿಹಿ ಬೇಕು ಹೇಳುವವರು. ನಂತರ ಒಗ್ಗರಣೆ ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಬೇಕು ಹೇಳುವವರು ಬೆಳ್ಳುಳ್ಳಿ, ಈರುಳ್ಳಿ, 2 ಘಾಟಿ ಮೆಣಸು ಹಾಗೂ
ಏನು ಕರಿಬೇವಿದೆ ಅದನ್ನು ಹಾಕ್ಕೊಂಡು ಸಾಸಿವೆ ಜೊತೆ ತೆಂಗಿನೆಣ್ಣೆಯಲ್ಲಿ ಹಾಕ್ಕೊಳ್ಳಿ, ಸಖತ್ತಾಗಿರ್ತದೆ ಸ್ನೇಹಿತರೆ. ಈ ಅದ್ಭುತವಾದ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾತ್ರ ಕೊಡಿ ಮರಿಬೇಡಿ. ಆಟಿಯಲ್ಲಿ ಇದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.